Hello everyone, I am Vinayak and I welcome you all to the Bold Learners YouTube channel. ಈಗ ಈ ಒಂದು ವಿಡಿಯೋದಲ್ಲಿ KSOU ಅಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಿಮ್ಮ ಥಿಯರಿ ಎಕ್ಸಾಮ್ಗಳಿಗೆ ಹೇಗೆ ಫೀ ಪೇಮೆಂಟನ್ನು ಮಾಡೋದಂತ ನೋಡೋಣ. ಓಕೆ, ನಿಮ್ಮದು ಯಾವುದೇ ಕೋರ್ಸ್ ಇರಲಿ, ಅಂದರೆ ನಿಮ್ಮ ಕೋರ್ಸು BA ಆಗಿರ್ಬೋದು, BCom ಆಗಿರ್ಬೋದು, BSc, MSc, MSW, MBA ಈ ಥರ ಯಾವುದೇ ಕೋರ್ಸ್ ಇರಲಿ, ಎಕ್ಸಾಮ್ ಫೀ ಪೇಮೆಂಟ್ ಮಾಡುವಂತಹ ಪ್ರೊಸೆಸ್ಸು ಸೇಮ್ ಇರುತ್ತೆ. ಹಾಗಾಗಿ ಎಲ್ಲ ಕೋರ್ಸ್ನವರು ಸಹ ಈ ಒಂದು ವಿಡಿಯೋವನ್ನು ನೋಡ್ಬೋದು. ಆಮೇಲೆ ನಾನು ಈಗ ತೋರಿಸುತ್ತಿರುವಂತಹ ಎಕ್ಸಾಮ್ ಫೀ ಪೇಮೆಂಟ್ ಮಾಡುವಂತಹ ವಿಧಾನ ಕೇವಲ ಈ ವರ್ಷಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ. ಇದು ಮುಂಬರುವ ವರ್ಷಗಳಲ್ಲಿಯೂ ಸಹ ನೀವು KSOU ಎಕ್ಸಾಮ್ ಫೀ ಪೇಮೆಂಟನ್ನು ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋನ ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಬೋದು. ಓಕೆ, ಹಾಗಿದ್ರೆ ಈಗ ಫೀ ಪೇಮೆಂಟನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆ, ಆದರೆ ಅದಕ್ಕಿಂತ ಮುಂಚೆ ಒಂದು ವೆರಿ 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 ಇಂಪಾರ್ಟೆಂಟ್ ವಿಷಯ ಇದೆ. ಅದೇನಪ್ಪ ಅಂತಂದರೆ, ನೀವೀಗ ಎರಡನೇ ವರ್ಷದ ಫೀ ಪೇಮೆಂಟನ್ನು ಎರಡನೇ ಸೆಮಿಸ್ಟರ್ನ ಫೀ ಪೇಮೆಂಟನ್ನು ಮಾಡ್ತಿದ್ದೀರಪ್ಪ ಅಂತಂದರೆ ನಿಮಗೊಂದು ನೋಟಿಫಿಕೇಷನ್ ಬಂದಿರುತ್ತೆ. ಅದೇನಪ್ಪ ಅಂತಂದರೆ ಅಡ್ಮಿಷನ್ ರಿನ್ಯೂವಲ್ ಮಾಡಿ ಅಥವಾ ಟ್ಯೂಷನ್ ಫೀಸನ್ನು ತುಂಬಿ ಅಂತೇಳಿ ಒಂದು ನಿಮಗೆ ಮೆಸೇಜ್ ಬಂದಿರುತ್ತೆ. ಅಂದರೆ ಬೇಸಿಕಲಿ ನೀವೀಗ ಮೊದಲನೇ ವರ್ಷದ ಕಂಪ್ಲೀಟ್ ಮಾಡಿದರೆ ಎರಡನೇ ವರ್ಷಕ್ಕೆ ನೀವು ಮತ್ತೊಮ್ಮೆ ಅಡ್ಮಿಷನ್ ಮಾಡಬೇಕು. ಅದಕ್ಕೆ ಅಡ್ಮಿಷನ್ ರಿನ್ಯೂವಲ್ ಅಂತ ಹೇಳ್ತಾರೆ. ಓಕೆ, ಸೊ ಇವಾಗ ನೀವು ಫೀಸನ್ನು ತುಂಬಬೇಕು. ಆವಾಗ ಎಲ್ಲರಿಗೂ ಒಂದೇ ಥರನಾದಂತಹ ಸೇಮ್ ಫೀಸ್ ಇರೋದಿಲ್ಲ. ಓಕೆ, ಕೆಲವರಿಗೆ ಡಿಸ್ಕೌಂಟ್ ಆಗುತ್ತೆ. ಅಂದರೆ ನೀವು ತುಂಬುತ್ತಿರುವಂತಹ ಫೀಸ್ನಲ್ಲಿ ಕೆಲವೊಂದಿಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ. ಮತ್ತು ಇನ್ನು ಕೆಲವರು ಫೀಸನ್ನೇ ತುಂಬೋದು ಬೇಡ, 0 ಫೀಸ್ ಇರುತ್ತೆ. ಓಕೆ, ಸೊ ಹಾಗಾದರೆ ಆ ಕೆಲವರು ಯಾರು ಅಂತ ಹೇಳಿ ಈಗ ನಾನು ಡಿಸ್ಪ್ಲೇನಲ್ಲಿ ತೋರಿಸುತ್ತಿರುವ ಈ ಒಂದು ವಿಡಿಯೋದ ಥಂಬ್ನೇಲ್ ಏನಿದೆ ನೋಡಿ, ಈ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರೆಲ್ಲ ಫೀಸು ಡಿಸ್ಕೌಂಟ್ ಆಗುತ್ತೆ, ಆಮೇಲೆ ಯಾರಿಗೆಲ್ಲ 0 ಫೀಸ್ ಇರುತ್ತೆ ಅಂತೇಳಿ. ಓಕೆ, ಸೊ ಈ ವಿಡಿಯೋನ ನೋಡಿ. ಈ ವಿಡಿಯೋನ ಆದಷ್ಟು ಬೇಗ, ಅಂದರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಿಡಿಯೋನ ಆದಷ್ಟು ಎಲ್ಲರಿಗೂ ನಿಮ್ಮ KSOU ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂತಂದರೆ ಎಷ್ಟೋ ಜನಕ್ಕೆ ಅವರ ಫೀಸ್ನಲ್ಲಿ ಡಿಸ್ಕೌಂಟ್ ಆಗುತ್ತೆ ಅಂಥೇಳಿ ಗೊತ್ತೇ ಇರೋದಿಲ್ಲ. ಓಕೆ, ಮಿನಿಮಮ್ 10% ಡಿಸ್ಕೌಂಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ MSc ಅವರಿಗಾದರೆ ಮಿನಿಮಮ್ 1,000ವರೆಗೆ ಡಿಸ್ಕೌಂಟ್ ಆಗುತ್ತೆ. ಓಕೆ, ಭಾಳಷ್ಟು ಜನಕ್ಕೆ ಅದು ಗೊತ್ತಿರೋದಿಲ್ಲ, ಅವಸರಪಟ್ಟು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಿಬಿಡ್ತಾರೆ. ಓಕೆ, ಸೊ ವಿನಾಕಾರಣವಾಗಿ ದುಡ್ಡನ್ನು ಕಳ್ಕೊಳ್ತಾರೆ. ಹಾಗಾಗಿ ಈ ಒಂದು ವಿಡಿಯೋನ ನೀವು ಎಲ್ಲರೂ ನೋಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ. ಓಕೆ, ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, KSOUನಲ್ಲಿ ಅಸೈನ್ಮೆಂಟ್ಗಳನ್ನ ಸಬ್ಮಿಟ್ ಮಾಡ್ತಿರ್ತಾರೆ. ಭಾಳಷ್ಟು ಜನರದ್ದು ರಿಜೆಕ್ಟ್ ಆಗ್ತದೆ. ಓಕೆ, ಸೊ ಅಸೈನ್ಮೆಂಟ್ಗಳನ್ನ ಹೇಗೆ ಅಪ್ಲೋಡ್ ಮಾಡೋದು ಮತ್ತು ಹೇಗೆ ಸ್ಕ್ಯಾನ್ ಮಾಡೋದು, ಓಕೆ, ಈ ಥರ ಮತ್ತು ಫ್ರಂಟ್ ಪೇಜನ್ನು ಹೇಗೆ ತುಂಬೋದು, ಈ ಥರ ಪೂರ್ತಿ ವಿವರಣೆ ಇರುವಂತಹ ಒಂದು 30 ನಿಮಿಷಗಳ ವಿಡಿಯೋವನ್ನು ನಮ್ಮ ಚಾನಲ್ನಲ್ಲೇ ಅಪ್ಲೋಡ್ ಮಾಡಿದ್ದೀವಿ. ಅದರ ಥಂಬ್ನೇಲ್ನ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಈ ವಿಡಿಯೋನು ಸಹ ನೋಡಿ. ಓಕೆ, ಸೊ ಹಾಗಾದರೆ ಈಗ ಪೇಮೆಂಟ್ ಮಾಡುವ ವಿಧಾನವನ್ನು ನೋಡೋಣ. ಓಕೆ, ಸೊ ನಾವು ಪೇಮೆಂಟನ್ನು 2 ರೀತಿಯಲ್ಲಿ ಮಾಡ್ಬೋದು. ಓಕೆ, ಒಂದು ನಿಮ್ಮ KSOU ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಏನಿದೆ ನೋಡಿ, ಅದರಲ್ಲಿ ಲಾಗಿನ್ ಆಗಿ ಎಕ್ಸಾಮಿನೇಷನ್ ಸೆಕ್ಷನ್ ಅಂತ ಇದೆ. ಅದರಲ್ಲಿ ನೀವು ಕ್ಲಿಕ್ ಮಾಡುವ ಮುಖಾಂತರ ನಿಮಗೆ ಒಂದು ಲಿಂಕಲ್ಲಿ ಓಪನ್ ಆಗುತ್ತೆ. ಹಂಗಂದರೆ ಆ್ಯಪ್ ಮುಖಾಂತರನಾದರೂ ನೀವು ಲಾಗಿನ್ ಆಗಿ ಪೇಮೆಂಟ್ ಮಾಡ್ಬೋದು. ಅಂದರೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಪೇಮೆಂಟ್ ಮಾಡ್ಬೋದು. ಇನ್ನೊಂದು ವಿಧಾನ ಏನಪ್ಪ ಅಂತಂದರೆ, ಡೈರೆಕ್ಟಾಗಿ ವೆಬ್ಸೈಟ್ಗೆ ಭೇಟಿ ನೀಡುವ ಮುಖಾಂತರ ಅಲ್ಲಿನೂ ಸಹ ನೀವು ಲಿಂಕ್ ಮೇಲೆ ಒತ್ತಿ ಒಂದು ಪೇಮೆಂಟನ್ನು ಮಾಡ್ಬೋದು. ಓಕೆ, ಸೊ ಹಾಗಾದರೆ ಆ್ಯಪ್ ಮೂಲಕ ಹೇಗೆ ಮಾಡೋದು ಅಂತೇಳಿ ಈಗ ಸ್ಕ್ರೀನ್ ಮೇಲೆ ಏನಿದೆ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಆಲ್ರೆಡಿ ಮಾಡಿದ್ದೇನೆ. ಈಗ ವೆಬ್ಸೈಟ್ಗೆ ಭೇಟಿ ನೀಡುವ ಮುಖಾಂತರ ಹೇಗೆ ಒಂದು ಪೇಮೆಂಟ್ ಮಾಡೋದಂತ ನೋಡೋಣ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಸಹ ಮಾಡಿ. ಈಗ ನಾನು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಂಡಿದ್ದೇನೆ. ಓಕೆ, ನೀವು ಸಹ ನಿಮ್ಮ ಮೊಬೈಲ್ನಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸರ್ಚ್ ಬಾರ್ನಲ್ಲಿ ಜಸ್ಟ್ KSOU ಅಂತ ಸರ್ಚ್ ಮಾಡಿ. ಓಕೆ, ಆಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಈ ಒಂದು ವೆಬ್ಸೈಟನ್ನು
ಓಪನ್ ಮಾಡ್ಕೊಳ್ಳಿ. ಓಕೆ, ಯಾವುದಪ್ಪ ಅಂತಂದರೆ KSOUportal.com ಅನ್ನುವಂಥದ್ದು. ಓಕೆ, ಇದರ ಮೇಲೆ ಈಗ ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೀವು ಏನಿಲ್ಲಿ ಎಕ್ಸಾಮಿನೇಷನ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಕ್ಲಿಕ್ ಮಾಡಿದ ಮೇಲೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಅಂತ ಇದೆ. ಓಕೆ, ಆಮೇಲೆ ಕ್ಲಿಕ್ ಹಿಯರ್ ಫಾರ್ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ಫಾರ್ BBA, BCA, BSW, BSW, BSc, MCom, MBA, MCA ಈ ಥರ ಎಲ್ಲ ಒಂದು ನಿಮ್ಮ ಕೋರ್ಸ್ಗಳಿದ್ದಾವೆ. ಓಕೆ, ಆಮೇಲೆ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಸೈಕಲ್ಗಳನ್ನು ಕೊಟ್ಟಿದ್ದಾರೆ. ಓಕೆ, ಇಲ್ಲಿಂದ ಇಲ್ಲಿವರೆಗೆ ಏನಪ್ಪ ಅಂತಂದರೆ 2024-25 ಜನವರಿ ಸೆಷನ್ ಫಸ್ಟ್ ಸೆಮಿಸ್ಟರ್ ಫ್ರೆಷರ್ಗೆ. ಓಕೆ, ಬಟ್ ಈಗ ನಾನು ಪೇಮೆಂಟ್ ಮಾಡ್ತಿರುವಂತಹ ಏನು ಕ್ಯಾಂಡಿಡೇಟ್ದು ಯಾವುದಿದೆಪ್ಪ ಅಂತಂದರೆ 2024-25 ಜುಲೈ ಸೆಷನ್ ಸೆಕೆಂಡ್ ಸೆಮಿಸ್ಟರ್ ಫ್ರೆಷರ್ಸ್ದು. ಓಕೆ, ಸೊ ಹಾಗಾಗಿ ನಾನು ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮದು ಯಾವ ವರ್ಷದಿದೆ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಹಾಗಾದರೆ ನಾನೀಗ 2024-25 ಜುಲೈ ಸೆಷನ್ ಸೆಕೆಂಡ್ ಸೆಮಿಸ್ಟರ್ ಫ್ರೆಷರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ನಿಮಗೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಂಟರ್ ರೋಲ್ ನಂಬರ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ರೋಲ್ ನಂಬರನ್ನು ಎಂಟರ್ ಮಾಡಿ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಏನಿದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಓಕೆ, ಸೊ ಈಗ ನಾನು ಎಂಟರ್ ಅಂದರೆ ರೋಲ್ ನಂಬರನ್ನು ಎಂಟರ್ ಮಾಡ್ತೀನಿ. ರೋಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಸರ್ಚ್ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನೀವಿಲ್ಲಿ ನೋಡ್ಬೋದು ನಿಮ್ಮ ರೋಲ್ ನಂಬರ್ ಇದೆ. ಹೌದಾ, ಒಂದು ನಿಮಿಷ. ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ಅಂದರೆ ರೋಲ್ ನಂಬರ್ ಬರುತ್ತೆ. ಓಕೆ, ಇಲ್ಲಿ ರೋಲ್ ನಂಬರ್ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಬರುತ್ತೆ. ನಿಮ್ಮದೇ ನೇಮ್ ಇದೆಯೋ ಇಲ್ಲೋ ನೋಡ್ಕೊಳ್ಳಿ. ಆಮೇಲೆ ಕೋರ್ಸ್ ನೇಮ್ ಬರುತ್ತೆ. ಆಮೇಲೆ ಕರೆಂಟ್ ಸೆಮಿಸ್ಟರ್ ಅಂತ ಇದೆ. ಓಕೆ, ನೀವು ಯಾವ ವರ್ಷದ್ದು ಈಗ ಫೀ ಪೇಮೆಂಟ್ ಮಾಡ್ತೀರಾ ಆ ವರ್ಷ ಇಲ್ಲಿ ಹಾಕಿ. ಸೊ ನಾನೀಗ 2ನೇ ವರ್ಷದ್ದು ಫೀ ಪೇಮೆಂಟ್ ಮಾಡಬೇಕು. ಸೊ ಹಾಗಾಗಿ ಇಲ್ಲಿ ಕರೆಂಟ್ ಸೆಮಿಸ್ಟರು ಸೆಕೆಂಡ್ ಸೆಮಿಸ್ಟರ್ ಅಂತೇಳಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಈ ಥರ ನಾನು ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ, ಆಮೇಲೆ ಮತ್ತೇನಿದೆ ಅಂತ ನೋಡೋಣ. ನೆಕ್ಸ್ಟ್ ಇಲ್ಲಿ ಎಕ್ಸಾಮಿನೇಷನ್ ಅಪಿಯರಿಂಗ್ ಅಂತ ಇದೆ. ಓಕೆ, ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನೀವು ಯಾವ ಎಕ್ಸಾಮಿನೇಷನ್ನ ಬರಿತಿದ್ದೀರಾ ಇನ್ನು ಮುಂದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಯರ್ ಆಫ್ ಅಡ್ಮಿಷನ್ ಅಂತ ಇದೆ. ಓಕೆ, ನಿಮ್ಮದು ಯಾವುದು ಆಲ್ರೆಡಿ ನಮ್ಮದು ಇಲ್ಲಿ 2024-25 ಆಲ್ರೆಡಿ ನಿಮಗೆ ಬಂದಿರುತ್ತೆ. ಓಕೆ, ಅದನ್ನ ಜಸ್ಟ್ ಕರೆಕ್ಟ್ ಇದೆ ಇಲ್ಲೋ ಅಂತೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸೆಕೆಂಡ್ ಇಯರ್ ಆಫ್ ಅಡ್ಮಿಷನ್ ಅಂತ ಇದೆ. ಓಕೆ, ನಂದು ಮೊದಲನೇ ವರ್ಷ ಅಡ್ಮಿಷನ್ ಆಗಿದ್ದು 2024-25 ಇದೆ. ಓಕೆ, ಹಾಗಾದರೆ ಸೆಕೆಂಡ್ ಇಯರ್ ಅಡ್ಮಿಷನ್ ಯಾವಾಗ ಆಗುತ್ತಪ್ಪ ಅಂತಂದರೆ 2025 ಮತ್ತು 26ರಲ್ಲಿ ಆಗುತ್ತೆ. ಹೌದಾ, ಸೊ ಅದನ್ನು ನಾನಿಲ್ಲಿ ಫಿಲ್ ಮಾಡ್ತೀನಿ. ಓಕೆ, 2025 ಮತ್ತು 2026. ಓಕೆ, ನೀವು ಇಲ್ಲಿ ನೋಡ್ಬೋದು ನಾನು ಫಿಲ್ ಮಾಡಿದ್ದೀನಿ 2025 ಮತ್ತು 26 ಅಂತೇಳಿ. 2025 ಬರೆದು ಇಲ್ಲಿ ತೋರಿಸಿರುವ ಹಾಗೆ ಒಂದು ಡ್ಯಾಶ್ ಕೊಟ್ಟು 2026 ಬರೆದಿದ್ದೇನೆ. ಹಾಗೆ ನಿಮ್ಮದು ಥರ್ಡ್ ಇಯರ್ ಅಡ್ಮಿಷನ್ ಆಗಿದ್ದರೆ, ಅಂದರೆ ನೀವು BA, BSc, BCom ಈ ಥರ ಆಗಿದ್ದರೆ ಅದು 3 ವರ್ಷದ ಕೋರ್ಸ್ ಅಲ್ವಾ. ಸೊ ಥರ್ಡ್ ಇಯರ್ ಅಡ್ಮಿಷನ್ ಆಗಿದ್ದರೆ ಅಲ್ಲಿ ನೀವೇ ಮ್ಯಾನ್ಯುವಲ್ ಆಗಿ ತುಂಬಬೇಕು. ಓಕೆ, ಇದು ಫಸ್ಟ್ ಇಯರ್ದು ಅದು ತಾನೇ ಬರುತ್ತೆ. ಬಟ್ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ದು ನೀವೇ ತುಂಬಬೇಕು. ಓಕೆ, ನೆಕ್ಸ್ಟು ನನಗೆ ಥರ್ಡ್ ಇಯರ್ ಅಪ್ಲಿಕೇಬಲ್ ಆಗಲ್ಲ, ಯಾಕಂದರೆ ಇದು MSc ಕ್ಯಾಂಡಿಡೇಟ್ದು ಅಪ್ಲಿಕೇಶನ್ ಆಗ್ತಿದ್ದೀನಿ. MSc ಇರೋದು 2 ವರ್ಷ. ಆನಂತರ 6ನೇ ಪಾಯಿಂಟ್ ನೋಡಿ, ಇಲ್ಲಿ ಏನಿದೆಪ್ಪ ಅಂತಂದರೆ ರೆಗ್ಯುಲೇಷನ್ ಅಂತ ಇದೆ. ಇದು MA ಮತ್ತು MComನವ್ರಿಗೆ ಮಾತ್ರ ಅಪ್ಲಿಕೇಬಲ್ ಇದೆ. ಓಕೆ, ಸೊ ಇಲ್ಲಿ ನೀವು 2 ಆಪ್ಷನ್ ಬರುತ್ತೆ. ಏನಪ್ಪ ಅಂತಂದರೆ R1 ಮತ್ತು R2 ಅಂತೇಳಿ ಬರ್ತದೆ. ಓಕೆ, ಸೊ ಇಲ್ಲಿ ತುಂಬುವಂತಹ ಏನು ಮಾಹಿತಿ ಇದೆ ನೋಡಿ ಇಲ್ಲಿ ಅವರು ಕೊಟ್ಟಿದ್ದಾರೆ.
ಮೊದಲಿಗೆ ಇದನ್ನು ನಾವು ಓದೋಣ. ಕ್ಯಾಂಡಿಡೇಟ್ಸ್ ಅಂದರೆ R1 ಯಾರು ಸೆಲೆಕ್ಟ್ ಮಾಡಬೇಕು ಅಂತಂದರೆ, ಕ್ಯಾಂಡಿಡೇಟ್ಸ್ ನಾಟ್ ಸ್ಟಡಿಡ್ ದ ಕಾಗ್ನೇಟ್ ಸಬ್ಜೆಕ್ಟ್ ಎಟ್ ದೇರ್ 3 years ಡಿಗ್ರಿ ಲೆವೆಲ್ ದೇ ಹ್ಯಾವ್ ಟು ಕ್ವಾಲಿಫೈ ದ MPP ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ಯೂನಿವರ್ಸಿಟಿ ಅಂತ ಇದೆ. ಆಮೇಲೆ R2 ಯಾರು ಸೆಲೆಕ್ಟ್ ಮಾಡಬೇಕಪ್ಪ ಅಂತಂದರೆ, ಕ್ಯಾಂಡಿಡೇಟ್ಸ್ ಸ್ಟಡಿಡ್ ದಿ ಕಾಗ್ನೇಟ್ ಸಬ್ಜೆಕ್ಟ್ ಎಟ್ ದೇರ್ 3 years ಡಿಗ್ರಿ ಲೆವೆಲ್. ಓಕೆ, ಇದನ್ನ ಸಿಂಪಲ್ಲಾಗಿ ಹೇಳ್ತೀನಿ ನೋಡ್ರಿ. ಯಾವ ವಿದ್ಯಾರ್ಥಿ ಡಿಗ್ರಿಯಲ್ಲಿ ಕಲಿತಂತಹ ಸಬ್ಜೆಕ್ಟ್ಗಳನ್ನೇ ಅವನು ಡಬಲ್ ಡಿಗ್ರಿಯಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಅವ್ರೇನು ಮಾಡಬೇಕು, R2 ಸೆಲೆಕ್ಟ್ ಮಾಡಿಕೊಳ್ಬೇಕು. ಓಕೆ, ಒಂದು ವೇಳೆ ಒಬ್ಬ ವಿದ್ಯಾರ್ಥಿ ತಾನು ಡಿಗ್ರಿಯಲ್ಲಿ ಕಲಿಯದೇ ಇರದಂತಹ ಅಥವಾ ಕಲಿದಾರದಂತಹ ಸಬ್ಜೆಕ್ಟನ್ನು ಅವನು ಡಬಲ್ ಡಿಗ್ರಿಯಲ್ಲಿ ಅಂದರೆ MA ಮತ್ತು MCOMನಲ್ಲಿ ಕಲೀಲಿಕ್ಕೆ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರು R1 ಸೆಲೆಕ್ಟ್ ಮಾಡ್ಕೊಳ್ಬೇಕು ಮತ್ತು ಅವರು ಯೂನಿವರ್ಸಿಟಿ ನಡೆಸುವಂತಹ MPP ಎಕ್ಸಾಮಿನೇಷನ್ಗೆ ಅಂದರೆ MPP ಎಕ್ಸಾಮಿನೇಷನಲ್ಲಿ ಕ್ವಾಲಿಫೈ ಆಗಬೇಕು. ಓಕೆ, ಇದನ್ನು ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ಫಾರ್ ಎಕ್ಸಾಂಪಲ್ ಒಬ್ಬ ವಿದ್ಯಾರ್ಥಿ BAಯಲ್ಲಿ ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ನಲ್ಲಿ ಅವನು ತೆಗೆದುಕೊಂಡಂಥ ಸಬ್ಜೆಕ್ಟ್ಗಳು ಹೀಗಿದ್ದರೆ, ಅಂದರೆ ಹಿಸ್ಟ್ರಿ ತೊಗೊಂಡಿದ್ರೆ, ಕನ್ನಡ ಮತ್ತು ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ರೆ, ಅವನು MAಯಲ್ಲೂ ಸಹ ಹಿಸ್ಟ್ರಿ ತೊಗೊಂಡ್ರೆ ಅಥವಾ ಕನ್ನಡ ತೊಗೊಂಡ್ರೆ ಅಥವಾ ಪೊಲಿಟಿಕಲ್ ಸೈನ್ಸ್ ತೊಗೊಂಡ್ರೆ, ಅಂದರೆ ಡಿಗ್ರಿಯಲ್ಲಿ ತೊಗೊಂಡಂಥವನ್ನೇ MAಯಲ್ಲೂ ಸಹ ತೊಗೊಂಡ್ರೆ, ಅಂದರೆ BAಯಲ್ಲಿ ತೊಗೊಂಡ ಸಬ್ಜೆಕ್ಟನ್ನೇ MAಯಲ್ಲೂ ಸಹ ತೊಗೊಂಡ್ರೆ ಅವನು ಏನನ್ನು ಹಾಕಬೇಕಪ್ಪ ಅಂತಂದರೆ ಇಲ್ಲಿರುವಂತಹ R2 ಸೆಲೆಕ್ಟ್ ಮಾಡ್ಕೊಳ್ಬೇಕು. ಒಂದು ವೇಳೆ ಅದೇ ಒಬ್ಬ ವಿದ್ಯಾರ್ಥಿ ಅಂದರೆ BAಯಲ್ಲಿ ಹಿಸ್ಟ್ರಿ ಕನ್ನಡ ಪೊಲಿಟಿಕಲ್ ಸೈನ್ಸ್ ತೊಗೊಂಡಂಥವನು MAಯಲ್ಲಿ ಇಂಗ್ಲೀಷ್ ತೊಗೊಂಡ್ಬಿಟ್ರೆ, ಓಕೆ, ಇಂಗ್ಲೀಷ್ ತೊಗೊಂಡ್ರೆ ಅಂದರೆ ಅವನು ಡಿಗ್ರಿಯಲ್ಲಿ ಇಂಗ್ಲೀಷ್ ಕಲ್ತಿಲ್ಲ, ಸೊ ಅಂಥವನು MAಯಲ್ಲಿ ಇಂಗ್ಲೀಷ್ ತೊಗೊಂಡ್ರೆ ಅವಾಗ ಅವನು ಏನು ಸೆಲೆಕ್ಟ್ ಮಾಡಬೇಕಪ್ಪ ಅಂತಂದರೆ R1 ಅನ್ನುವಂಥದ್ದು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ, ಇಲ್ಲಿ ನೋಡ್ಬೇಕು ನೀವು, ಕ್ಯಾಂಡಿಡೇಟ್ಸ್ ನಾಟ್ ಸ್ಟಡೀಡ್ ಅಂತ ಇದೆ ಕಾಗ್ನೇಟ್ ಸಬ್ಜೆಕ್ಟ್. ಸೊ ಡಿಗ್ರಿಯಲ್ಲಿ ಕಲಿದೇ ಇರುವಂತಹ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಂಡಾಗ R1 ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಪ್ಪ ಅಂತಂದರೆ ಕಲಿತಂತಹ ಸಬ್ಜೆಕ್ಟನ್ನೇ ತೊಗೊಂಡಿದ್ದರೆ ಅಂದರೆ ಡಿಗ್ರಿಯಲ್ಲಿ ಡಬಲ್ ಡಿಗ್ರಿಯಲ್ಲಿ ಸೇಮ್ ಸಬ್ಜೆಕ್ಟನ್ನು ತೊಗೊಂಡಿದ್ರೆ R2 ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದನ್ನು ಯಾಕೆ ಇಷ್ಟು ಡೀಟೇಲಾಗಿ ಹೇಳ್ತಿದ್ದೀನಪ್ಪ ಅಂತಂದರೆ, ನಾನು ಆಲ್ರೆಡಿ ಒಂದು ಪೇಮೆಂಟ್ ಅಂದರೆ ಎಕ್ಸಾಮ್ ಫೀ ಪೇಮೆಂಟನ್ನು ಹೇಗೆ ಮಾಡುವಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅಲ್ಲಿ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಸೊ ಕಮೆಂಟ್ ಸೆಕ್ಷನಲ್ಲಿ ಭಾಳ ಜನ ಕೇಳ್ತಿದ್ದೀರಿ, ಸೊ ಹಾಗಾಗಿ ಇದನ್ನು ನಾನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ. ಓಕೆ, ಬಟ್ ನನಗೆ ಇದೊಂದು MSc ಏನು ಅಪ್ಲಿಕೇಶನ್ ಹಾಕ್ತಿರೋದ್ರಿಂದ ನನಗೆ ಈ 6ನೇ ಕಾಲಮ್ ನನಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಇದು ಕೇವಲ MA ಮತ್ತು MCOMದವರಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಆ ನಂತರ ಇಲ್ಲಿ ಏನು ಬರುತ್ತಪ್ಪ ಅಂತಂದರೆ ಮೇಲ್ಗಡೆ ಏನು ಸ್ಕ್ರೋಲ್ ಮಾಡ್ಕೊಳ್ಳಿ. ಓಕೆ, ಸ್ಕ್ರೋಲ್ ಮಾಡಿದ ಮೇಲೆ ಇಲ್ಲಿ ಮೀಡಿಯಮ್ ಅಂತ ಇದೆ. ಓಕೆ, ಸೊ ಇಲ್ಲಿ ಮೀಡಿಯಮ್ ಅಂತ ಇದೆ. ಸೊ ನಮ್ಮದು ಮೀಡಿಯಮ್ ಇಂಗ್ಲೀಷ್ ಇದೆ, ನಿಮ್ಮ ಮೀಡಿಯಮ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೇಮ್ ಆಫ್ ದಿ ಎಕ್ಸಾಮ್ ಸೆಂಟರ್ ಅಂದರೆ ನೀವು ಯಾವ ಸೆಂಟರ್ನಲ್ಲಿ ಎಕ್ಸಾಮನ್ನು ಬರೀಬೇಕು ಅಂದ್ಕೊಂಡಿದ್ದೀರಾ ಅದನ್ನು. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಭಾಳಷ್ಟು ಜನ ತಪ್ಪು ಮಾಡ್ತಾರೆ. ಯಾಕಪ್ಪ ಅಂತಂದರೆ ಯಾವ ಸೆಂಟರ್ನಲ್ಲಿ ಅಂದರೆ ಯಾವ ರೀಜನಲ್ ಸೆಂಟರ್ನಲ್ಲಿ ನೀವು ಅಡ್ಮಿಷನ್ ಮಾಡ್ಕೊಂಡಿರ್ತೀರ ಅಲ್ಲೇ ಎಕ್ಸಾಮ್ ಬರೀಬೇಕು ಅಂತ ಕೆಲವೊಂದಿಷ್ಟು ಜನ ಅಂದ್ಕೊಂಡಿರ್ತಾರೆ. ಹಾಗಿಲ್ಲ, ನಿಮ್ಮ ರೀಜ್ನಲ್ ಸೆಂಟರ್ ನೀವು ಅಡ್ಮಿಷನ್ ತೆಗೆದುಕೊಂಡಂತಹ ರೀಜ್ನಲ್ ಸೆಂಟರ್ನೇ ಬೇರೆ ಇರ್ಬೋದು, ಆಮೇಲೆ ನೀವು ಎಕ್ಸಾಮ್ ಬರಲಿಕ್ಕೆ ತೆಗೆದುಕೊಳ್ಳುವಂತಹ ಸೆಂಟರ್ನೇ ಬೇರೆ ಇರ್ಬೋದು. ನಿಮಗೆ ಯಾವ ರೀಜ್ನಲ್ ಸೆಂಟರ್ ಸಮೀಪ ಇರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಧಾರವಾಡದ ರೀಜ್ನಲ್ ಸೆಂಟರ್ನಲ್ಲಿ ಅಡ್ಮಿಷನ್ ತಗೊಂಡಿರ್ತೇನೆ. ಓಕೆ, ಬಟ್ ನಾನೀಗ ಬೆಳಗಾವಿಯಲ್ಲಿ ಇದೇನಪ್ಪ ಅಂತಂದರೆ ನಾನು ಬೆಳಗಾವಿಯಲ್ಲಿರುವಂತಹ ರೀಜ್ನಲ್ ಸೆಂಟರನ್ನೇ ಎಕ್ಸಾಮಿನೇಷನ್ ಸೆಂಟರ್ ಆಗಿ ತೆಗೆದುಕೊಳ್ಬೋದು. ಓಕೆ, ನಮಗೆ ಯಾವುದು ಸೆಂಟರ್ ಹತ್ತಿರ ಇರುತ್ತೋ ಆ ಒಂದು ಸೆಂಟರನ್ನು ನಾವು ತೆಗೆದುಕೊಳ್ಬೋದು. ಓಕೆ, ಸೊ ನಾನೀಗ ಈ ಒಂದು ಎಕ್ಸಾಮಿನೇಷನ್ ಸೆಂಟರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಎಕ್ಸಾಮ್ ಸೆಂಟರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಈ ರೀತಿ ಸೆಂಟರ್ಗಳು ಬರ್ತವೆ. ಯಾವ ಏನು ಊರಿನಲ್ಲಿ ಸಿಟಿಯಲ್ಲಿ ಒಂದೇ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇದೆ, ಅದು ಕೇವಲ ಆ ಸಿಟಿಯ ಹೆಸರು ಬರ್ತದೆ.
ಫಾರ್ ಎಕ್ಸಾಂಪಲ್ ಇಲ್ಲಿ ಅಥಣಿ ಅಂತ ಬಂದಿದೆ, ಇಲ್ಲಿ ಅಥಣಿ ಒಂದೇ ಒಂದಿದೆ, ಹೌದಾ? ಅಂದರೆ ಆ ಅಥಣಿ ಸಿಟಿಯಲ್ಲಿ ಒಂದೇ ಒಂದು ಎಕ್ಸಾಮಿನೇಷನ್ ಸೆಂಟರ್ ಇದೆ ಅಂತ ಅರ್ಥ. ಓಕೆ, ಯಾವ ಯಾವ ಸಿಟಿಯಲ್ಲಿ ಎರಡೆರಡು ಎಕ್ಸಾಮಿನೇಷನ್ ಸೆಂಟರ್ಗಳು ಇರ್ತಾವೋ ಅವು ಎರಡೆರಡು ಸಲ ತೋರಿಸ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದಾದ್ರೂ ಒಂದು ತೋರಿಸ್ತೀನಿ. ಹಾಂ, ಇಲ್ಲಿ ನೋಡ್ಬೋದು ನೀವು ಗದಗ್ ಒಂದು ಫಸ್ಟ್ ಗದಗ್ ಅಂತ ಇದೆ, ಆಮೇಲೆ ಇನ್ನೊಂದು ಗದಗ್ 2 ಅಂತ ಇದೆ. ಅಂದರೆ ಗದಗ್ನಲ್ಲಿ 2 ಎಕ್ಸಾಮಿನೇಷನ್ ಸೆಂಟರ್ ಅಂತ ಇದ್ದಾವೆ ಅಂತ ಅರ್ಥ. ಅದೇ ರೀತಿಯಾಗಿ ಇನ್ನೊಂದನ್ನು ತೋರಿಸೋದಾದರೆ ನಾನು ಈಗ ಕಲಬುರ್ಗಿಯಲ್ಲಿ, ಓಕೆ, ಕಲಬುರ್ಗಿಯಲ್ಲಿ ನೋಡಿ, ಕಲಬುರ್ಗಿ ಮತ್ತು ಕಲಬುರ್ಗಿ 2 ಅಂತ ಇದೆ. ಅಂದರೆ ಕಲಬುರ್ಗಿಯಲ್ಲಿ 2 ಎಕ್ಸಾಮಿನೇಷನ್ ಸೆಂಟರ್ಗಳು ಇದ್ದಾವೆ ಅಂತ ಅರ್ಥ. ಸೊ ಇದನ್ನು ನೀವು ಭಾಳ ಕೇರ್ ಕೊಟ್ಟು ಸೆಲೆಕ್ಟ್ ಮಾಡ್ಕೊಳ್ರಿ ನಿಮಗೆ ಯಾವುದಿದೆ ಅಂಥೇಳಿ. ಸೊ ನಾನೀಗ ನನ್ನ ಎಕ್ಸಾಮಿನೇಷನ್ ಸೆಂಟರನ್ನು ಸಹ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಸೊ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇನ್ನೊಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾಕಂತಂದರೆ ಒಮ್ಮೆ ನೀವು ಫೀ ಪೇಮೆಂಟ್ ಮಾಡಿದ್ಮೇಲೆ ಎಕ್ಸಾಮಿನೇಷನ್ ಸೆಂಟರನ್ನು ಚೇಂಜ್ ಮಾಡಿಸ್ಬೇಕಪ್ಪ ಅಂತಂದರೆ ಆವಾಗ ನೀವು ಏನು ಪೆನಾಲ್ಟಿಯನ್ನು ತುಂಬಬೇಕಾಗತ್ತೆ, ಮತ್ತು ಫೀಸನ್ನು ತುಂಬಬೇಕಾಗತ್ತೆ. ಓಕೆ, ಆನಂತರ ಅಡ್ರೆಸ್ ಆಫ್ ದ ಸ್ಟೂಡೆಂಟ್ ಫಾರ್ ಕರೆಸ್ಪಾಂಡೆನ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಅಡ್ರೆಸ್ ಬಂದಿರುತ್ತೆ, ಅದನ್ನು ಕರೆಕ್ಟ್ ಇದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಕೇಳ್ತಿದೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸ್ಟೇಟ್ ಕರ್ನಾಟಕ, ಆಮೇಲೆ ಪಿನ್ ಕೋಡ್ ಕರೆಕ್ಟ್ ಇದೆ ಇಲ್ಲಿ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಆಧಾರ್ ನಂಬರ್ ಸಹ ಕರೆಕ್ಟ್ ಇದೆ ಇಲ್ಲೋ ನೋಡ್ಕೊಳ್ಳಿ. ಆಮೇಲೆ ನಿಮ್ಮ ಕೆಟಗರಿ ಕರೆಕ್ಟ್ ಇದು ಇಲ್ಲೋ ನೋಡ್ಕೊಳ್ಳಿ. ಆಮೇಲೆ ಜೆಂಡರ್, ಆಮೇಲೆ ನಿಮ್ಮ ಇಮೇಲ್ ಐ ಡಿನೂ ಸಹ ಕೊಡಿ ಇಲ್ಲಿ. ಆಮೇಲೆ ಇಲ್ಲಿ ಲ್ಯಾಂಡ್ಲೈನ್ ಆ್ಯಂಡ್ ಮೊಬೈಲ್ ನಂಬರ್ ಇದೆ, ಇದನ್ನೂ ಸಹ ಟೈಪ್ ಮಾಡಿ. ಓಕೆ, ಸೊ ನಾನು ಸಹ ಇಲ್ಲಿ ನಮ್ಮ ಲ್ಯಾಂಡ್ಲೈನ್ ನಂಬರ್ ಹಾಗೂ ಮೊಬೈಲ್ ನಂಬರನ್ನು ಟೈಪ್ ಮಾಡ್ತೇನೆ. ಸೊ ನಾನು ಮೊಬೈಲ್ ನಂಬರ್ ಮತ್ತು ಲ್ಯಾಂಡ್ಲೈನ್ ನಂಬರನ್ನು ಫಿಲ್ ಮಾಡಿದೆ. ಆಲ್ರೆಡಿ ಮೊಬೈಲ್ ನಂಬರ್ ಫಿಲ್ ಇತ್ತು, ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಇದ್ದರೆ ಅದನ್ನು ಸಹ ಫಿಲ್ ಮಾಡಿ. ಆಮೇಲೆ ನೆಕ್ಸ್ಟ್ ಇಲ್ಲಿ 19ನೇದು ರಿಮಾರ್ಕ್ಸ್ ಅಂತ ಇದೆ. ಓಕೆ, ನಿಮ್ಮದೇನಾದರೂ ರಿಮಾರ್ಕ್ಸ್ ಅಂತ ಬರಿಬೇಕಂತಿದ್ರೆ ಬರೀರಿ, ಇಲ್ಲಪ್ಪ ಅಂತಂದರೆ ಜಸ್ಟು ನೀವು ಯಾವ ಸೆಮಿಸ್ಟರನ್ನು ಎಕ್ಸಾಮಿನೇಷನ್ ಬರ್ತಿದ್ದೀರಾ ಅದನ್ನು ಬರಬೇಡಿ. ಓಕೆ, ಇಯರ್ ಆಫ್ ಅಡ್ಮಿಷನ್ನು ಆಮೇಲೆ ಸೆಮಿಸ್ಟರ್ ಅಂತೇಳಿ ಬರಬೇಡಿ. ಓಕೆ, ಜಸ್ಟ್ ನೀವು ಇಲ್ಲಿ ಇಯರ್ ಆಫ್ ಅಡ್ಮಿಷನ್ನು ಟೈಪ್ ಮಾಡಬೇಡಿ. ಓಕೆ, ಸೊ ನಾನು ಈಗ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬರೆಯೋದ್ರಿಂದ ನಾನು ಸೆಕೆಂಡ್ ಇಯರ್ ಅಡ್ಮಿಷನ್ ಆದ ವರ್ಷ ಅಂದರೆ 2025-26 ಹಾಗೆ ಅಂದರೆ ನಾನು ಏನು ಬರೆದಿದ್ದೀನಿ ಅಂತಂದರೆ ಇಲ್ಲಿ 2025-26 ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮ್ ಫೀ ಪೇಮೆಂಟ್ ಅಂತ ಬರೆದಿದ್ದೀನಿ. ಓಕೆ, ಸೊ ಇನ್ನೊಂದು ನಾನು ಈ ವಿಡಿಯೋ ಮಾಡ್ತಿರೋದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ. ಓಕೆ, ಸೊ ನೀವು ಇದೇ ವಿಡಿಯೋದ ಮೇಲೆ ಟೋಟಲ್ ಆಗಿ ಡಿಪೆಂಡ್ ಆಗಬೇಡಿ. ಓಕೆ, ನಿಮಗೇನಾದರೂ ಡೌಟ್ ಬಂದಲ್ಲಿ ನಿಮ್ಮ ರೀಜ್ನಲ್ ಸೆಂಟರ್ಗೆ ಕಾಲ್ ಮಾಡಿ. ಓಕೆ, ಆಮೇಲೆ ಚೆನ್ನಾಗಿ ನೋಟಿಫಿಕೇಷನನ್ನು ಓದ್ಕೊಳ್ಳಿ. ಸೊ ಏನು ಹೇಳ್ತಿದ್ದೀನಪ್ಪ ಅಂದರೆ ಇದನ್ನು ಜಸ್ಟ್ ಒಂದು ರೆಫರೆನ್ಸ್ ವಿಡಿಯೋ ಆಗಿ ನೀವು ನೋಡಿ. ಓಕೆ, ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು ಸ್ಟೂಡೆಂಟ್ಸ್ ಹೂ ನೀಡ್ ಟು ರೈಟ್ MPP ಎಕ್ಸಾಮಿನೇಷನ್ ಪ್ಲೀಸ್ ಸೆಲೆಕ್ಟ್ ಸೆಕೆಂಡ್ ಸೆಮಿಸ್ಟರ್ ಇನ್ ಎಕ್ಸಾಮಿನೇಷನ್ ಅಪಿಯರಿಂಗ್ ಅಂತ ಇದೆ. ಓಕೆ, ಅಂದರೆ MPP ಅಂತಂದರೆ ಆವಾಗಲೇ ನಾನು ಹೇಳಿದ್ನಲ್ಲ, ಇದು 6ನೇ ಇದರಲ್ಲಿತ್ತು ನೋಡಿ ರೆಗ್ಯುಲೇಷನ್. ಓಕೆ, ಒಂದು ನಿಮಿಷ. ಇಲ್ಲಿ ಅವರು MPP ಎಕ್ಸಾಮಿನೇಷನ್ ಬಗ್ಗೆ ಹೇಳಿದರು, ಹೌದಾ? ಸೊ ಇದರ ಬಗ್ಗೆ ನಿಮಗೆ ಡೌಟ್ ಇದ್ದರೆ ನೀವು ನಿಮ್ಮ ರೀಜ್ನಲ್ ಸೆಂಟರ್ಗೆ ಕಾಲ್ ಮಾಡಿ ಕೇಳೋದು ಸೂಕ್ತ. ಅಥವಾ ನಿಮ್ಮ ಲೆಕ್ಚರರ್ಗಳ ಏನು ನಿಮ್ಮ ಹತ್ರ ನಿಮ್ಮ ಲೆಕ್ಚರರ್ಗಳ ಮೊಬೈಲ್ ನಂಬರ್ ಇದ್ದರೆ ಅವ್ರನ್ನು ಕೇಳಿ ನೀವು ಇದರ ಬಗ್ಗೆ ಕ್ಲಾರಿಫಿಕೇಷನ್ನ ತಿಳ್ಕೊಳ್ಳೋದು ಸೂಕ್ತ. ಓಕೆ, ಆ ನಂತರ ನೆಕ್ಸ್ಟ್ ಏನು ಹೇಳಿದಾರಪ್ಪ ಅಂತಂದರೆ ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ. ಓಕೆ, ಸೆಕೆಂಡ್ ಸೆಮಿಸ್ಟರ್ ಸಬ್ಜೆಕ್ಟ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೋಡ್ಬೋದು ಇಯರ್ ಸೆಮಿಸ್ಟರ್ ಅಂತ ಇದೆ. ಇಲ್ಲಿ ನಾನು ಸೆಕೆಂಡ್ ಸೆಮಿಸ್ಟರ್ ಬರ್ತಿದ್ದೀನಿ ಈಗ. ಓಕೆ, ಆಮೇಲೆ ಸಬ್ಜೆಕ್ಟ್ ಟೈಪ್ ನಮ್ಮ MSCಯಲ್ಲಿ ಹಾರ್ಡ್ ಕೋರು ಮತ್ತು ಸಾಫ್ಟ್ ಕೋರ್ ಮತ್ತು ಓಪನ್ ಎಲೆಕ್ಟಿವ್ ಅಂತ ಬರುತ್ತೆ. ಓಕೆ, ಸೊ ಈ ಹಾರ್ಡ್ ಕೋರ್ ಸಬ್ಜೆಕ್ಟು ಆಲ್ರೆಡಿ ಅವೇ ಫಿಲ್ ಆಗಿ ಬಂದಿರುತ್ತೆ. ನಾವು ಈ ಸಾಫ್ಟ್ ಕೋರ್ ಸಬ್ಜೆಕ್ಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ,
ಸೊ ಈ ಏನು ಸಾಫ್ಟ್ ಕೋರ್ ಸಬ್ಜೆಕ್ಟ್ಗಳಿರ್ತಾವೆ ನೋಡ್ರಿ ಇವು, ಈ ಸಾಫ್ಟ್ ಕೋರ್ ಸಬ್ಜೆಕ್ಟ್ಗಳನ್ನು ನಾವು ಆಲ್ರೆಡಿ ಏನು ಫಸ್ಟ್ ಇಯರ್ ಅಡ್ಮಿಷನ್ ಮಾಡುವಾಗಲೇ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅಂದರೆ ಫಸ್ಟ್ ಇಯರ್ ಅಡ್ಮಿಷನ್ ಮಾಡುವಾಗ 1ನೇ ಸೆಮಿಸ್ಟರ್ನಲ್ಲಿ ನಮಗೆ ಯಾವ್ಯಾವ ಸಬ್ಜೆಕ್ಟ್ಗಳು ಬೇಕು ಮತ್ತು 2ನೇ ಸೆಮಿಸ್ಟರ್ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಬೇಕು ಆವಾಗಲೇ ಇವುಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ನಾವು ಇವನ್ನ ಚೇಂಜ್ ಮಾಡಲಿಕ್ಕೆ ಯಾವುದೇ ಇಲ್ಲಿ ಅವಕಾಶ ಇಲ್ಲ ಇಲ್ಲಿ, ಓಕೆ, ಈ ಒಂದು ಇಂಟರ್ಫೇರ್ಸಲ್ಲಿ. ಸೊ ಹಾಗಾಗಿ ಇವುಗಳ ಎಲ್ಲವನ್ನು ನಾವು ಚೆಕ್ ಬಾಕ್ಸನ್ನು ಕಂಪ್ಲೀಟಾಗಿ ಟಿಕ್ ಮಾಡ್ಕೊಳ್ಬೇಕು. ಓಕೆ, ಆ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ನೋಡ್ಬೋದು ನಾನು ಈಗ ಫ್ರೆಷರ್, ಹೌದಾ, ಈ ಸೆಕೆಂಡ್ ಸೆಮಿಸ್ಟರ್ನ ಫಸ್ಟ್ ಟೈಮ್ ಬರೀತಿರೋದ್ರಿಂದ ಇಲ್ಲಿ ಫ್ರೆಷರ್ ಅಂತ ಬಂದಿದೆ. ಓಕೆ, ನೀವೇನಾದರೂ 2ನೇ ಸಲ ಬರ್ತಿದ್ರೆ ಅಂದರೆ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಬ್ಯಾಕ್ ಇದ್ದರೆ ಇಲ್ಲಿ ರಿಪೀಟರ್ ಅಂತ ಬರುತ್ತೆ. ಓಕೆ, ನಾವು ಫ್ರೆಷರ್ ಇರೋದ್ರಿಂದ ಇದನ್ನು ಫ್ರೆಷರ್ ಅಂತೇಳಿ ಸೆಲೆಕ್ಟ್ ಆಗಿದೆ ಇಲ್ಲಿ. ಓಕೆ, ಆನಂತರ ಈ ಎಲ್ಲ ಟಿಕ್ ಬಾಕ್ಸನ್ನು ತುಂಬ ಗಮನ ಕೊಟ್ಟು ಟಿಕ್ ಮಾಡ್ಕೊಳ್ಳಿ. ಓಕೆ, ಆ ನಂತರ ಯಾಕಂದರೆ ಅದು ಹಾಲ್ ಟಿಕೆಟ್ನಲ್ಲಿ ನೀವು ಏನು ಟಿಕ್ ಮಾಡಿರ್ತೀರ ಅದೇ ಸಬ್ಜೆಕ್ಟು ಬಂದಿರುತ್ತೆ ಅಲ್ಲಿ. ಆ ನಂತರ ಈ ಥರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ಏನಿದೆಯಪ್ಪ ಅಂತಂದರೆ ಡಿಕ್ಲೇರೇಷನ್ ಬೈ ಕ್ಯಾಂಡಿಡೇಟ್ ಅಂತ ಇದೆ, ಇದನ್ನು ಒಂದು ಸಲ ಓದ್ಕೊಳ್ಳಿ. ಆಮೇಲೆ ಇಲ್ಲಿ ಫೀಸ್ ಕ್ಯಾಲ್ಕುಲೇಷನ್ ಅಂತ ಇದೆ. ಓಕೆ, ಫೀ ಕ್ಯಾಲ್ಕುಲೇಷನ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಫೀ ಕ್ಯಾಲ್ಕುಲೇಷನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ಪೇಜು ಮತ್ತೊಮ್ಮೆ ರಿಫ್ರೆಶ್ ಆಗುತ್ತೆ. ಸೊ ಇದೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿದಿರೋ ಇಲ್ವೋ ನೋಡ್ಕೊಳ್ಳಿ. ಓಕೆ, ಎಕ್ಸಾಮಿನೇಷನ್ ಮೇನು ಎಕ್ಸಾಮಿನೇಷನ್ ಅಪಿಯರಿಂಗ್ ಅಂತ ಏನಿದೆ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನೀವು ಯಾವ ಎಕ್ಸಾಮಿನೇಷನ್ನ ಬರಿತಿದ್ದೀರಾ, ಯಾವ ಸೆಮಿಸ್ಟರ್ದು ಎಕ್ಸಾಮ್ ಬರಿತಿದ್ದೀರಾ ಅದು ಕರೆಕ್ಟಾಗಿ ಸೆಲೆಕ್ಟ್ ಆಗಿದೆಯೋ ಇಲ್ಲವೋ ಅಂತೇಳಿ ನೋಡ್ಕೊಳ್ಳಿ. ಆಮೇಲೆ ಕರೆಂಟ್ ಸೆಮಿಸ್ಟರ್ ಅದನ್ನು ಸಹ ನೋಡ್ಕೊಳ್ಳಿ. ಆಮೇಲೆ ಇಯರ್ ಆಫ್ ಅಡ್ಮಿಷನ್ ಆಯಿತು, ಸೆಕೆಂಡ್ ಇಯರ್ ಆಫ್ ಅಡ್ಮಿಷನ್ನು. ಓಕೆ, ಅದೆಲ್ಲ ಆದಮೇಲೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಇನ್ನೊಮ್ಮೆ ಈ ವೆರಿ ಇಂಪಾರ್ಟೆಂಟ್ ನೇಮ್ ಆಫ್ ದಿ ಎಕ್ಸಾಮ್ ಸೆಂಟರ್ ಇನ್ನೊಮ್ಮೆ ನೋಡ್ಕೊಳ್ಳಿ. ಓಕೆ, ಆ ನಂತರ ನಿಮ್ಮ ಅಡ್ರೆಸ್ ಎಲ್ಲ ಆಲ್ರೆಡಿ ಫಿಲ್ ಆಗಿರುತ್ತೆ ತಾನೇ ಅದು. ಮತ್ತೊಮ್ಮೆ ಈ ಥರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಎಲ್ಲ ಈ ಸಬ್ಜೆಕ್ಟು ಏನು ಚೆಕ್ ಬಾಕ್ಸ್ಗಳು ಟಿಕ್ ಆಗಿದ್ವಿಲ್ಲ ನೋಡ್ಕೊಳ್ಳಿ. ಆ ನಂತರ ನಾವೇನು ಫೀ ಕ್ಯಾಲ್ಕುಲೇಷನ್ ಒತ್ತಿದ್ವಿ ನೋಡಿ. ಸೊ ಇಲ್ಲಿ ಸೆಕೆಂಡ್ ಸೆಮಿಸ್ಟರ್ ಫೀಸ್ ನಮ್ಮದು 2700 ಇದೆ. ಹಾಗೆ ಪ್ಲಾಟ್ಫಾರ್ಮ್ ಫೀಸು 40 ರೂಪಾಯಿ ಇದೆ. ಟೋಟಲ್ ಆಗಿ 2740 ಇದೆ, ಹೌದಾ. ಸೊ ಒಂದು ಸರಿ ಎಲ್ಲ ಕರೆಕ್ಟಾಗಿ ಇದ್ದರೆ ಎಲ್ಲ ಕರೆಕ್ಟಾಗಿ ಇದೆ ಇಲ್ವೋ ಚೆಕ್ ಮಾಡಿಕೊಂಡು ಇಲ್ಲಿ ಏನು ಸೇವ್ ಬಟನ್ ಅಂತ ಇದೆ ನೋಡಿ, ಈ ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಏನು ಕೇಳುತ್ತಪ್ಪ ಅಂತಂದರೆ ಆರ್ ಯು ಶೋರ್ ಯು ವಾಂಟ್ ಟು ಸೇವ್ ದಿಸ್ ಅಪ್ಲಿಕೇಶನ್ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಕೊಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಏನಂತ ಬಂತಂದರೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನೋಡ್ಬೋದು ಮತ್ತು ರೆಡ್ ಇಂಕಲ್ಲಿ ಕೊಟ್ಟಿದ್ದಾರೆ, ಕೈಂಡ್ಲಿ ಚೆಕ್ ಯುವರ್ ರೋಲ್ ನಂಬರ್ ಆಫ್ಟರ್ ಮೇಕಿಂಗ್ ಪೇಮೆಂಟ್, ದೇರ್ ಆರ್ ನೋ ಕರೆಕ್ಷನ್ಸ್ ಅಲೌಡ್. ಓಕೆ, ರೋಲ್ ನಂಬರನ್ನು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಆದಮೇಲೆ ನಿಮ್ಮ ನೇಮು, ಆಮೇಲೆ ಕೋರ್ಸ್ ನೇಮು, ಆಮೇಲೆ ಯಾವ ಕರೆಂಟ್ ಸೆಮಿಸ್ಟರ್, ಓಕೆ, ಆ ಸೆಮಿಸ್ಟರನ್ನು ಸಹ ನೋಡ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಅಪಿಯರಿಂಗ್ ನೋಡ್ಕೊಳ್ಳಿ. ಇಲ್ಲಿ ನಮ್ಮದು ಸೆಕೆಂಡ್ ಸೆಮಿಸ್ಟರ್ ಅದರಿಂದ ಇಲ್ಲಿ ಟಿಕ್ ಆಗಿದೆ. ಓಕೆ, ಆಮೇಲೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್, ಆಮೇಲೆ ರೆಗ್ಯುಲೇಷನ್, ಇದು MA ಮತ್ತು MCOMದವರಿಗೆ ಸಂಬಂಧಪಟ್ಟಿದ್ದು. ಆ ನಂತರ ಇಯರ್ ಆಫ್ ಅಡ್ಮಿಷನ್ ನೋಡ್ಕೊಳ್ಳಿ, ಫಸ್ಟ್ ಇಯರು, ಸೆಕೆಂಡ್ ಇಯರು. ಆಮೇಲೆ ನೇಮ್ ಆಫ್ ದಿ ಎಕ್ಸಾಮ್ ಸೆಂಟರ್, ವೆರಿ ಇಂಪಾರ್ಟೆಂಟ್, ಇದನ್ನು ಚೆಕ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಅಡ್ರೆಸ್ ಇದೆ ಇಲ್ಲಿ. ಆನಂತರ ಡಿಸ್ಟಿಕ್ಕು, ಸ್ಟೇಟ್, ಪಿನ್ ಕೋಡ್, ಆಧಾರ್ ನಂಬರ್, ನಿಮ್ಮ ಕ್ಯಾಟಗರಿ, ಹಾಗೆ ಜೆಂಡರ್ ಇದೆ. ಆನಂತರ ಇಮೇಲ್ ID, ಲ್ಯಾಂಡ್ಲೈನ್ ನಂಬರು, ಆಮೇಲೆ ರಿಮಾರ್ಕ್ಸು ನೀವೇನು ಫಿಲ್ ಮಾಡಿದರೆ ಅದು ಇರುತ್ತೆ. ಓಕೆ, ಆಮೇಲೆ ನೀವು ತೆಗೆದುಕೊಂಡಂತಹ ಏನು ಸಬ್ಜೆಕ್ಟ್ ಡೀಟೇಲ್ಸ್ ಇದೆ ಇಲ್ಲಿ, ಹೌದಾ, ಇದನ್ನು ಬೇಕಾದರೆ ಇನ್ನೊಮ್ಮೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಸಬ್ಜೆಕ್ಟ್ ಎಲ್ಲ ನೋಡ್ಕೊಂಡ್ಮೇಲೆ ಇಲ್ಲಿ ಫೀ ಡೀಟೇಲ್ಸ್ ಎಲ್ಲ ನಿಮಗೆ ಕಾಣುತ್ತೆ. ಓಕೆ, ಆಮೇಲೆ ಇನ್ನೊಮ್ಮೆ ಹೇಳಿದ್ದಾರೆ ಕೈಂಡ್ಲಿ ಚೆಕ್ ಆಲ್ ಡೀಟೇಲ್ಸ್ ಬಿಫೋರ್ ಮೇಕಿಂಗ್ ಪೇಮೆಂಟ್ ಅಂತ ಇದ್ದಾರೆ. ಒಂದು ಸಲ ಪೇಮೆಂಟ್ ಆದರೆ ಇನ್ನು ಅವರು ಅಂದರೆ ರಿಫಂಡ್ ಮಾಡೋದಿಲ್ಲ. ಓಕೆ, ಆಮೇಲೆ ಇಲ್ಲಿ ಕಾಣ್ತಿರುವಂತಹ ಏನು ಮೇಕ್ ಪೇಮೆಂಟ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಎಲ್ಲ ಕರೆಕ್ಟ್ ಇದ್ದರೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಆರ್ ಯು ಶೋರ್ ಯು ವಾಂಟ್ ಟು ಮೇಕ್ ಪೇಮೆಂಟ್ ಅಂತ ಬರ್ತಿದೆ ಇಲ್ಲಿ.
ಓಕೆ ಅಂತ ಕೊಡಿ. ಓಕೆ, ಆಫ್ಟರ್ ಮೇಕಿಂಗ್ ಪೇಮೆಂಟ್ ದೇರ್ ಆರ್ ನೋ ಕರೆಕ್ಷನ್ಸ್ ಅಲೌಡ್. ಓಕೆ, ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆನೇ ಏನಾದರೂ ಕರೆಕ್ಷನ್ಸ್ ಇದ್ದರೆ ಮಾಡ್ಕೊಳ್ಳಿ. ಓಕೆ, ಏನಾದರೂ ಕರೆಕ್ಷನ್ಸ್ ಇದ್ದರೆ ಇಲ್ಲಿ ಕಾಣ್ತಿರುವಂತಹ ಏನು ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮದೇನಾದರೂ ಕರೆಕ್ಷನ್ಸ್ ಇದ್ದರೆ ಇಲ್ಲಿ ಕಾಣ್ತಿರುವಂತಹ ಏನು ಬ್ಯಾಕ್ ಬಟನ್ ಇದೆ ನೋಡಿ, ಈ ಬ್ಯಾಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ ಮಾಡಿ. ಇಲ್ಲಪ್ಪ ಅಂತಂದರೆ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಿರುವಂತಹ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಪೇಜ್ ನಿಮಗೆ ಏನು ರಿಫ್ರೆಶ್ ಆಗುತ್ತೆ. ಆಮೇಲೆ ಇಲ್ಲಿ ಎಕ್ಸಾಮಿನೇಷನ್ ಫೀ ಪೇಮೆಂಟ್ ರಿಸಿಪ್ಟ್ ಅಂತ ಬರುತ್ತೆ. ಓಕೆ, ಎಕ್ಸಾಮಿನೇಷನ್ ಫೀ ಪೇಮೆಂಟ್ ರಿಸಿಪ್ಟ್ ಅಂತ ಬರುತ್ತೆ. ಇಲ್ಲಿ ಅದೇ ಡೀಟೇಲ್ಸ್ ಅಂದರೆ ನಿಮ್ಮ ರಿಜಿಸ್ಟರ್ ನಂಬರು, ಕ್ಯಾಂಡಿಡೇಟ್ ನೇಮ್, ಅಪ್ಲಿಕೇಶನ್ ನಂಬರು, ಓಕೆ, ನಿಮ್ಮ ಕೋರ್ಸು, ಮೊಬೈಲ್ ನಂಬರ್, ಇಮೇಲ್, ಎಕ್ಸಾಮಿನೇಷನ್ ಫೀ, ಆಮೇಲೆ ಫೈನ್ ಫೀ, ಆಮೇಲೆ ಫೈನ್ ಏನೂ ಇಲ್ಲ ಇಲ್ಲಿ ಸದ್ಯಕ್ಕೆ, ಪ್ಲಾಟ್ಫಾರ್ಮು, ಆಮೇಲೆ ಟೋಟಲ್ ಫೀಸ್. ಓಕೆ, ಫೈನ್ ಯಾವಾಗ ಬರುತ್ತಪ್ಪ ಅಂತಂದರೆ ನೀವು ಕಡೆಯ ದಿನಾಂಕ ಆದ ನಂತರ ಏನು ಫೀ ಪೇಮೆಂಟ್ ಮಾಡಿದ್ರೆ, ಅಂದರೆ ಒಂದು ನಿಮಗೆ ಫೀ ಪೇಮೆಂಟ್ ಮಾಡಲಿಕ್ಕೆ ಒಂದು ಲಾಸ್ಟ್ ಡೇಟ್ ಅಂತ ಇರುತ್ತೆ. ಓಕೆ, ಲಾಸ್ಟ್ ಡೇಟ್ ಆದಮೇಲೂ ಪೆನಾಲ್ಟಿ ತುಂಬಿ ಪೇಮೆಂಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಇಲ್ಲಿ ಅವಾಗ ಹಾಗೆ ಮಾಡ್ತಿದ್ರೆ ಅಂದರೆ ಪೆನಾಲ್ಟಿ ತುಂಬ್ತಿದ್ರೆ ಇಲ್ಲಿ ಫೈನ್ ಫೀ ಅಂತ ಬರುತ್ತೆ, ಫೈನ್ ಫೀ ಅಂತ ಬರುತ್ತೆ. ಇದೆಲ್ಲ ಕರೆಕ್ಟ್ ಇದೆ ಇಲ್ಲಿ ನೋಡಿಕೊಂಡು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಕೊಂಡು ಇಲ್ಲಿ ಏನು ಬರುತ್ತಪ್ಪ ಅಂತಂದರೆ ಐ ಅಗ್ರಿ ದಟ್ ಅಬೋವ್ ಇನ್ಫಾರ್ಮೇಷನ್ ಇಸ್ ದ ಕರೆಕ್ಟ್ ಅಂತ ಇದೆ. ಓಕೆ, ಎಲ್ಲ ಕರೆಕ್ಟ್ ಇದ್ದರೆ ಇದನ್ನು ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಮತ್ತು ಮೇಕ್ ಪೇಮೆಂಟ್ ಮೇಲೆ ಒತ್ತಬೇಕು. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ನೋಟು, ಇಫ್ ಅಮೌಂಟ್ ಈಸ್ ಡೆಬಿಟೆಡ್ ಫ್ರಮ್ ಯುವರ್ ಅಕೌಂಟ್ ಆ್ಯಂಡ್ ಯು ಆರ್ ಅನೇಬಲ್ ಟು ಗೆಟ್ ಫೀ ರಿಸಿಪ್ಟ್ ಕೈಂಡ್ಲಿ ಟ್ರೈ ಆಫ್ಟರ್ 30 minutes ಅಂತ ಇದೆ. ಓಕೆ, ಅಂದರೆ ನಿಮ್ಮ ಬ್ಯಾಂಕಿಂದ ಅಮೌಂಟ್ ಕಟ್ ಆದಮೇಲೆ ನಿಮಗೆ ಫೀ ರಿಸಿಪ್ಟ್ ಸಿಗ್ತಿಲ್ಲಪ್ಪ, ಫೀ ರಿಸಿಪ್ಟ್ ಡೌನ್ಲೋಡ್ ಮಾಡೋಕ್ಕೆ ಬರ್ತಿಲ್ಲಪ್ಪ ಅಂತಂದರೆ 30 ನಿಮಿಷ ಆದಮೇಲೆ ಟ್ರೈ ಮಾಡಿ ಬರುತ್ತೆ ಅಂತ ಹೇಳಿದ್ದಾರೆ. ನಾನು ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇದು ಮೇಕ್ ಪೇಮೆಂಟ್ ಮೇಲೆ ಏನು ಕ್ಲಿಕ್ ಮಾಡಿದೆ. ಓಕೆ, ಸೊ ಈ ಪೇಜು ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ನಿಮಗೆ ಪೇಮೆಂಟ್ ಮಾಡಲು ಒಂದು ಏನು ವಿಧಾನಗಳಿರ್ತವೆ ನೋಡಿ, ಹಲವಾರು ವಿಧಾನಗಳು, ಅವೆಲ್ಲ ನಿಮಗೆ ಕಾಣಿಸಿಗುತ್ತೆ ಇಲ್ಲಿ. ಓಕೆ, ಸೊ ಇಲ್ಲಿ ರೆಸರ್ವ್ ಪೇ ಅನ್ನುವಂಥ ಒಂದು ಇಂಟರ್ಫೇಸ್ ಓಪನ್ ಆಯಿತು. ಇಲ್ಲಿ ನೋಡ್ಬೋದು ನಿಮಗೆ ಪೇಮೆಂಟ್ ಮಾಡಲಿಕ್ಕೆ ಭಾಳಷ್ಟು ಆಪ್ಷನ್ಗಳಿದ್ದಾವೆ. ಓಕೆ, ಒಂದನೇದು ಪೇ ವಿಯಾ ಕಾರ್ಡ್ ಅಂತ ಇದೆ. ಓಕೆ, ಅಂದರೆ ನೀವು ಪೇ ವಿಯಾ ಕಾರ್ಡ್ ಅಂತಂದರೆ ಈ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಇವುಗಳ ಮುಖಾಂತರ ನೀವು ಪೇ ಮಾಡ್ಬೋದು. ಇಲ್ಲಪ್ಪ ನಾನು ಯು ಪಿ ಐ ಮುಖಾಂತರ ಪೇ ಮಾಡ್ತೀನಪ್ಪ ಅಂತಂದರೆ ಅದು ಆಪ್ಷನ್ ಇದೆ. ಗೂಗಲ್ ಪೇ ಇದೆ. ಆಮೇಲೆ ಸದ್ಯಕ್ಕೆ ಇಲ್ಲಿ ಫೋನ್ಪೇ ಮೇಲೆ ಫೇಸಿಂಗ್ ಇಶ್ಯೂ ಅಂತ ಇದೆ. ಈ ಥರ ಫೇಸಿಂಗ್ ಇಶ್ಯೂ ಅಂತ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು ಇದಂಥ ಆ್ಯಪನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಒಂದು ವೇಳೆ ನೀವು ಕಾರ್ಡ್ಗಳನ್ನು ಸೆಲೆಕ್ಟ್ ಮಾಡ್ತೀನಿಪ್ಪ ಅಂತಂದರೆ ಈ ಕಾರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಕಾರ್ಡ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಕಾರ್ಡ್ ನಂಬರ್ ಅಂದರೆ ನಿಮ್ಮ ಡೆಬಿಟ್ ಕಾರ್ಡ್ ಇರುತ್ತೆ ನೋಡ್ರಿ, ಆ ಕಾರ್ಡ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ ಹಾಕಿ ಆಮೇಲೆ ಎಕ್ಸ್ಪೈರಿ ಮಂತು ಮತ್ತು ಇಯರ್ ಹಾಕಿ CVV 3 ನಂಬರ್ CVV ನಂಬರ್ ಇರುತ್ತೆ. ಆಮೇಲೆ ಎಂಟರ್ ನೇಮ್ ಆನ್ ಕಾರ್ಡ್, ಆ ಡೆಬಿಟ್ ಕಾರ್ಡ್ ಮೇಲೆ ಅಂದರೆ ATM ಕಾರ್ಡ್ ಮೇಲೆ ಏನು ನಂಬರ್ ಇರುತ್ತೆ ಅದನ್ನು ಎಂಟರ್ ಮಾಡಿ ನೀವು ಕನ್ಫರ್ಮ್ ಮೇಲೆ ಅಥವಾ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಡೆಬಿಟ್ ಕಾರ್ಡ್ ಯೂಸ್ ಮಾಡಿಕೊಂಡು ಪೇ ಮಾಡ್ಬೋದು. ಇಲ್ಲಪ್ಪ ಈಸಿ ವಿಧಾನ ಅಂತಂದರೆ ಸದ್ಯಕ್ಕೆ UPI ಆಪ್ಷನ್ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆ, ಸೊ ನಾನೀಗ UPI ಆಪ್ಷನನ್ನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿದೆ. ಓಕೆ, ಇಲ್ಲಿ ಗೂಗಲ್ ಪೇಯಿಂದ ಪೇ ಮಾಡಲಿಕ್ಕೆ ನಿಮಗೆ ಆಪ್ಷನ್ ತೋರಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಶೋ QR ಕೋಡ್ ಅಂತೇಳಿ ಇದೆ. ಇಲ್ಲೊಂದು ಆಪ್ಷನ್. ಓಕೆ, ಇಲ್ಲಿ ಶೋ QR ಕೋಡ್ ಅಂತ ಒಂದು ಆಪ್ಷನ್ ಇದೆ. ಒಂದು ನಿಮಿಷ. ಇಲ್ಲಿ ಶೋ QR ಕೋಡ್ ಅಂತ ಒಂದು ಆಪ್ಷನ್ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು. ಓಕೆ, ಸೊ ನಾನು ಈ QR ಕೋಡನ್ನು ನಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಪೇ ಆ್ಯಪನ್ನು ಓಪನ್ ಮಾಡಿಕೊಂಡು ಆ QR ಕೋಡನ್ನು ಸ್ಕ್ಯಾನ್ ಮಾಡಿದ್ದೀನಿ. ಡೈರೆಕ್ಟಾಗಿ 2740 ಅಲ್ಲಿ ಪೇ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಸೊ ನಿಮ್ಮ ಗೂಗಲ್ ಪೇ ಪಾಸ್ವರ್ಡನ್ನು ನಿಮ್ಮ ಮೊಬೈಲ್ನಲ್ಲಿ ಎಂಟರ್ ಮಾಡಿ ಇನ್ನು ಪೇಮೆಂಟನ್ನು ಮಾಡಬೇಕು. ಓಕೆ, ಸೊ ಓಕೆ, ಸೌಂಡ್ ನೀವು ಕೇಳಬಹುದು. ಪೇಮೆಂಟ್ ಆದಂಥ ಸೌಂಡ್ ಸಹ ಬಂತು. ಇಲ್ಲಿ ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಸಹ ಬರ್ತದೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಹೌದಾ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಆಮೇಲೆ ಯು ವಿಲ್ ಬಿ ರೀಡೈರೆಕ್ಟೆಡ್ ಇನ್ 3 seconds, ದೆನ್ ಕ್ಲಿಕ್ ಡೌನ್ಲೋಡ್ ಬಟನ್ ಅಂತ ಬಂತು. ಓಕೆ, ನೀವು ಯಾವುದೇ ಬಟನನ್ನು
ಏನು ಕ್ಲಿಕ್ ಮಾಡೋದು ಬೇಕಾಗಿಲ್ಲ, ತನ್ನಿಂದ ತಾನೇ ಅದು ರೀಡೈರೆಕ್ಟ್ ಆಗುತ್ತೆ. ಓಕೆ, ಆ ನಂತರ ಎಕ್ಸಾಮಿನೇಷನ್ ಫೀ ರಿಸಿಪ್ಟ್ ಬಂದಿದೆ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಕಾಣ್ತಿರುವಂತಹ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ನಿಮ್ಮ ಮೊಬೈಲ್ನಲ್ಲಿ PDF ಆಗಿ ಸೇವ್ ಆಗುತ್ತೆ. ಓಕೆ, ಈ ಥರ PDF ಬಂತು, ಸೇವ್ ಆ್ಯಸ್ ಅ PDF ಅಂತೇಳಿ ಇಲ್ಲಿ PDF ಅಂತ ಏನಿದೆ ಇದರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಿಮ್ಮ ಮೊಬೈಲ್ನಲ್ಲಿ ಅದು ಎಲ್ಲಿ ಸೇವ್ ಆಗಬೇಕು ಆ ಒಂದು ಪಾತ್ ಅದಕ್ಕೆ ಹೇಳಿ ನಾನು ಡೌನ್ಲೋಡ್ಸ್ನಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಸೇವ್ ಅಂತ ಕೊಟ್ಟರೆ ನಿಮ್ಮ ಮೊಬೈಲ್ನಲ್ಲಿ ಇದು ಸೆಲೆಕ್ಟ್ ಆಗುತ್ತೆ ಅಥವಾ ಸೇವ್ ಆಗುತ್ತೆ. ಓಕೆ, ಇದಾದ ಮೇಲೆ ಏನು ಮಾಡಿ ಅಂತಂದರೆ ಇಲ್ಲಿರುವಂತಹ ಈ ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲೋಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈಗ ಜಸ್ಟ್ ನೀವು ಫೀ ರಿಸಿಪ್ಟನ್ನು ಮಾತ್ರ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ, ಆದರೆ ಅಪ್ಲಿಕೇಶನ್ ಹಾಕಿದ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ಮತ್ತೆ ಇದೇ ಒಂದು ಏನು ಆವಾಗಲೇ ಪೇಜ್ ಓಪನ್ ಮಾಡಿದ್ವಲ್ಲ ಆ ಪೇಜ್ ಓಪನ್ ಆಗುತ್ತೆ. ನಿಮ್ಮದು ಯಾವ ಸೆಷನ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು 2024-25 ಜುಲೈ ಸೆಷನ್ನು, ಸೆಕೆಂಡ್ ಸೆಮಿಸ್ಟರ್ ಫ್ರೆಷರ್ಸು. ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ರೋಲ್ ನಂಬರ್ ಎಂಟರ್ ಮಾಡಿ, ಆಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಬರುತ್ತೆ. ಓಕೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನೀಗ ನಮ್ಮ ರೋಲ್ ನಂಬರನ್ನು ಎಂಟರ್ ಮಾಡ್ತೀನಿ. ಸೊ ಆಮೇಲೆ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕೀಗ. ಸೊ ರೋಲ್ ನಂಬರನ್ನು ಎಂಟರ್ ಮಾಡಿದ್ದೀನಿ. ಇಲ್ಲಿರುವಂಥ ಡೌನ್ಲೋಡ್ ಮೇಲೆ ಈಗ ಕ್ಲಿಕ್ ಮಾಡ್ಕೊಳ್ಳಿ. ಹಾಂ, ಈಗ ನೋಡ್ಬೋದು ನೀವು ಯಾವುದ್ಯಾವುದು ಏನು ಅಪ್ಲಿಕೇಶನ್ನ ಹಾಕಿದ್ರಿ ನೋಡ್ರಿ ಅದೆಲ್ಲ ಬರ್ತದೆ. ಓಕೆ, ಸೊ ಇಲ್ಲಿ ನಾನು ಹೋದ ಸೆಮಿಸ್ಟರ್ ಅಂದರೆ 1ನೇ ಸೆಮಿಸ್ಟರ್ನಲ್ಲಿ ಅಪ್ಲಿಕೇಶನ್ ಹಾಕಿದಂತಹ ಅಪ್ಲಿಕೇಶನ್ ಸಹ ಬಂದಿದೆ ಇಲ್ಲಿ. ಆಮೇಲೆ ಇವಾಗ ಅಂದರೆ ಇವತ್ತಿನ ಡೇಟ್ಗೆ ಹಾಕಿದಂತಹ ಅಪ್ಲಿಕೇಶನ್ ಸಹ ಬಂದಿದೆ. ಸೊ ನೀವು ಈಗ ಜಸ್ಟ್ ಹಾಕಿದಂತಹ ಡೇಟ್ ಎಲ್ಲಿದೆ ಅದನ್ನು ನೋಡಿಕೊಂಡು ಅದರ ಮೇಲೆ ಡೌನ್ಲೋಡನ್ನು ಕೊಡಬೇಕು. ಇಲ್ಲಿ ಅಪ್ಲಿಕೇಶನ್ ಅಂತ ಇದೆ ಇಲ್ಲಿ ಮತ್ತು ರಿಸಿಪ್ಟ್ ಅಂತ ಇದೆ. ಆಲ್ರೆಡಿ ನಾವು ರಿಸಿಪ್ಟನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ. ಸೊ ನಾನು ಜಸ್ಟ್ ಈ ಅಪ್ಲಿಕೇಶನ್ ಕೆಳಗಡೆ ಇರುವಂತಹ ಡೌನ್ಲೋಡ್ ಬಟನನ್ನು ಸೆಲೆಕ್ಟು ಮಾಡ್ಕೊಳ್ತೀನಿ. ಓಕೆ, ಓಕೆ, ಈ ರೀತಿ ನಿಮ್ಮ ಎಕ್ಸಾಮ್ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಓಕೆ, ಇಲ್ಲಿ ನೀವು ಆವಾಗಲೇ ಫಿಲ್ ಮಾಡಿದಂತಹ ಡೀಟೇಲ್ಸ್ ಎಲ್ಲ ಇರುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಇಲ್ಲಿ ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ ಇದೆ. ಆಮೇಲೆ ಐ ಡಿಕ್ಲೇರ್ ಇಟ್ ದ ಅಬೋವ್ ಇನ್ಫಾರ್ಮೇಷನ್ ಫರ್ನಿಶ್ಡ್ ಬೈ ಮೀ ಈಸ್ ಕರೆಕ್ಟ್ ಆ್ಯಂಡ್ ಬೆಸ್ಟ್ ಆಫ್ ಮೈ ನಾಲೆಜ್ ಅಂತ ಇದೆ. ಅಂದರೆ ಇಲ್ಲಿ ಫಾರ್ ಆಫೀಸ್ ಯೂಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ ಅಂತಂದರೆ ನೀವು ಈ ಎಕ್ಸಾಮ್ ಅಪ್ಲಿಕೇಶನ್ ಫಾರ್ಮನ್ನು ಮತ್ತು ನೀವು ತುಂಬಿದಂಥ ಫೀ ರಿಸಿಪ್ಟನ್ನು ಎರಡನ್ನೂ ನಿಮ್ಮ ರೀಜ್ನಲ್ ಸೆಂಟರ್ಗಳಿಗೆ ಹೋಗಿ ಕೊಟ್ಟು ಬರಬೇಕು. ಓಕೆ, ಸೊ ಇಲ್ಲಿ ನೋಡಿ ಅಕ್ಸೆಪ್ಟೆಡು ರಿಜೆಕ್ಟೆಡ್ ಅಂತ ಇದೆ. ಓಕೆ, ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಇದೆ, ನಿಮ್ಮ ಸೈನ್ ಮಾಡಿ. ಓಕೆ, ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನಿಮ್ಮ ರೀಜ್ನಲ್ ಸೆಂಟರ್ಗೆ ಹೋಗಿ ಕೊಟ್ಟು ಬನ್ನಿ. ಓಕೆ, ಒಂದು ವೇಳೆ ನಿಮಗೆ ಈ ಅಪ್ಲಿಕೇಶನ್ ಕೆಳಗಡೆ ಇರುವಂತಹ ಡೌನ್ಲೋಡ್ ಬಟನನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಿಲ್ಲ ಅಂತಂದರೆ ಅದಕ್ಕೆ ರೀಸನ್ ಏನಪ್ಪ ಅಂತಂದರೆ ನೀವು ಪಾಪಪ್ಗಳನ್ನು ಬ್ಲಾಕ್ ಮಾಡಿರ್ತೀರ. ಓಕೆ, ಅದ್ರ ಬಗ್ಗೆ ಎಲ್ಲಿ ಹೇಳಿದಾರಪ್ಪ ಅಂತಂದರೆ ಕೆಳಗಡೆ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಇಲ್ಲಿ ಏನು ಸ್ಟೆಪ್ಸ್ ಅಂತ ಇದೆ ನೋಡಿ, ಇಲ್ಲಿ ಲಾಸ್ಟ್ನೇ ಪಾಯಿಂಟ್ ಅಂತಿದೆ ನೋಡಿ. ಓಕೆ, ಲಾಸ್ಟ್ ಪಾಯಿಂಟ್. ಸೊ 4th ಪಾಯಿಂಟನ್ನು ಒಂದು ಸಲ ಓದ್ಕೊಳ್ಳಿ. ಏನಿದೆಪ್ಪ ಅಂತಂದರೆ ಇಲ್ಲಿ ಇಫ್ ಯು ಆರ್ ಅನೇಬಲ್ ಟು ಡೌನ್ಲೋಡ್ ಅಪ್ಲಿಕೇಶನ್ ಪ್ಲೀಸ್ ಚೆಕ್ ಪಾಪಪ್ ಬ್ಲಾಕ್ ಇನ್ URL ಅಂತ ಇದೆ. ಓಕೆ, ಸೊ ಪಾಪಪ್ಸ್ ಬ್ಲಾಕ್ ಅಂತ ಬಂದಮೇಲೆ ಅಲ್ಲಿ ಅಲೋ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಅದರ್ವೈಸ್ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಕೊಟ್ಟಿದ್ದಾರೆ, ಇದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೋದು. ಓಕೆ, ನಾನು ಕ್ಲಿಕ್ ಹಿಯರ್ ಮೇಲೆ ಏನು ಕ್ಲಿಕ್ ಮಾಡಿದ ಮೇಲೆ ಅವರು ಅದನ್ನು ಪಾಪಪ್ ಹೇಗೆ ತೆಗಿಬೇಕು ಅಂತ ಸಹ ಅವರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಈ ರೀತಿ ನೀವು ಈ ಒಂದು ಪಾಪಪ್ಪನ್ನು ತೆಗೀರಿ. ಓಕೆ, ಅಂದರೆ ನಿಮ್ಮ ಬ್ರೌಸರ್ನಲ್ಲಿ ಅದು ಪಾಪಪ್ಪು ಈ ರೀತಿ ಬ್ಲಾಕ್ ಆಗಿರುತ್ತೆ. ಸೊ ಅದನ್ನು ನೀವು ಪಾಪಪ್ಪನ್ನು ಅನ್ಬ್ಲಾಕ್ ಮಾಡಬೇಕು, ಆವಾಗ ನಿಮಗೆ ಒಂದು ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ. ಓಕೆ,
ಆಮೇಲೆ ಆವಾಗಲೇ ನಾನು ಹೇಳ್ದಂಗೆ ಈ ಒಂದು ಅಡ್ಮಿಷನ್ ರಿನ್ಯೂವಲ್ ಮಾಡ್ತಿದ್ರೆ ನಿಮ್ಮ ಫೀಸ್ನಲ್ಲಿ ಡಿಸ್ಕೌಂಟ್ ಇರುತ್ತೆ. ಸೊ ಹಾಗಾಗಿ ಈ ಒಂದು ಏನು ಆವಾಗಲೇ ತೋರಿಸಿದ್ನಲ್ಲ, ಫಾರ್ ಎಕ್ಸಾಂಪಲ್ ಅದನ್ನ ತಮ್ಮನೇಲಿ ನಾನು ಇನ್ನೊಮ್ಮೆ ತೋರಿಸ್ತೀನಿ. ಓಕೆ, ಈ ಒಂದು ಏನು ವಿಡಿಯೋ ಇದೆ, ಯಾರಿಗೆಲ್ಲ ಎಕ್ಸಾಮ್ ಏನು ಅಡ್ಮಿಷನ್ ರಿನ್ಯೂವಲ್ನಲ್ಲಿ ಡಿಸ್ಕೌಂಟ್ ಆಗುತ್ತೆ ಮತ್ತು ಯಾರಿಗೆಲ್ಲ ಝೀರೋ ಫೀಸ್ ಇರುತ್ತೆ ಅಥವಾ ಫೀ ಎಕ್ಸಾಮ್ಷನ್ ಆಗುತ್ತೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳಿದ್ದೀನಿ. ಆ ವಿಡಿಯೋನು ಸಹ ನೋಡಿ. ಆಮೇಲೆ ನಮ್ಮ ಚಾನಲ್ನಲ್ಲಿ KSOU ಅಂಥೇಳಿ ಒಂದು ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ನಲ್ಲಿ ಭಾಳಷ್ಟು ಅಂದರೆ KSOUಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಇದ್ದಾವೆ. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಫೀ ಪೇಮೆಂಟನ್ನು ಹೇಗೆ ಮಾಡೋದು, ನ್ಯೂ ಅಡ್ಮಿಷನ್ ಹೇಗೆ ಮಾಡೋದು, ಅಡ್ಮಿಷನ್ ರಿನ್ಯೂವಲ್ ಹೇಗೆ ಮಾಡೋದು, ಅಥವಾ ಟ್ಯೂಷನ್ ಫೀ ಪೇಮೆಂಟನ್ನು ಹೇಗೆ ಮಾಡೋದು, ಅಸೈನ್ಮೆಂಟ್ ಹೇಗೆ ಅಪ್ಲೋಡ್ ಮಾಡೋದು, ಓಕೆ, ಅಸೈನ್ಮೆಂಟ್ ಫ್ರಂಟ್ ಪೇಜ್ ಹೇಗೆ ತುಂಬೋದು, ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಆಮೇಲೆ ಅಸೈನ್ಮೆಂಟನ್ನು ಯಾವ ರೀತಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದು, ಓಕೆ, ಸೆಮಿಸ್ಟರ್ಗಳನ್ನ ಅಂದರೆ ನೀವು ಫಸ್ಟ್ ಸೆಮಿಸ್ಟರ್ ಕಂಪ್ಲೀಟಾಗಿ ಸೆಕೆಂಡ್ ಸೆಮಿಸ್ಟರ್ ಬರ್ತಿದ್ರೆ ಸೆಮಿಸ್ಟರನ್ನು ಹೇಗೆ KSOU ಆ್ಯಪ್ನಲ್ಲಿ ಅಪ್ಡೇಟ್ ಮಾಡೋದು, ಓಕೆ, ಆಮೇಲೆ KSOUನಲ್ಲಿ ಹಳೆಯ ಕ್ವಶನ್ ಪೇಪರ್ಗಳು ಎಲ್ಲಿ ಸಿಗ್ತವೆ, ಓಕೆ, ಈ ರೀತಿಯಾದಂಥ KSOUಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಹಾಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಉಪಯೋಗಕಾರಿ ಅನಿಸಿದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ, ಓಕೆ, ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ. ಆಮೇಲೆ ಇನ್ನೊಂದು ಸಲ ಹೇಳ್ತೀನಿ, ಈ ಒಂದು ವಿಡಿಯೋನ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಮಾಡ್ತಿರೋದು. ಸೊ ಟೋಟಲಾಗಿ ನೀವು ಇದೇ ವಿಡಿಯೋದ ಮೇಲೆ ಡಿಪೆಂಡ್ ಆಗದೆ ನೀವು ಸಹ ನೀವೊಂದು ಆ ಎಕ್ಸಾಮಿನೇಷನ್ ನೋಟಿಫಿಕೇಷನನ್ನು ಓದ್ಕೊಳ್ಳಿ. ಏನಾದರೂ ಡೌಟ್ ಬಂದಲ್ಲಿ ನಿಮ್ಮ ರೀಜ್ನಲ್ ಸೆಂಟರ್ಗಳಿಗೆ ಕರೆ ಮಾಡಿ ಆ ಡೌಟ್ಗಳನ್ನ ಕ್ಲಿಯರ್ ಮಾಡಿಕೊಂಡು ನಿಮ್ಮ ಡೌಟ್ ಕ್ಲಿಯರ್ ಆದರೆ ಮಾತ್ರ ನೀವು ಎಕ್ಸಾಮ್ ಫೀಯನ್ನು ತುಂಬಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಹಾಗಾದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.